ನದಿಗೆ ಹರಿವೇ ಜೀವ. ತಾನು ಹರಿಯುವ ದಿಕ್ಕಿನ ವಿರುದ್ಧ ಹರಿದರೆ ಅದು ನಾಶಕ್ಕೆ ಮುನ್ನುಡಿ. ನದಿಯ ನೀರನ್ನು ಸುರಂಗ ಕೊರೆದು ಹಿಂದಕ್ಕೆ ಹರಿಸುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬೇಡ ಎಂದು ಶ್ರೀರಾಮಚಂದ್ರಾಪುರ ಮಠಾಧೀಶ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮೀಜಿ ನುಡಿದರು. ಹೊನ್ನಾವರ ಪಟ್ಟಣದ ಮೂಡ್ಗಣಪತಿ ಸಭಾಭವನದಲ್ಲಿ ಶರಾವತಿ ಉಳಿಸಿ ಹೋರಾಟ ಸಮಿತಿ ಮಂಗಳವಾರ ಆಯೋಜಿಸಿದ್ದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಗಳು ಆಶೀರ್ವಚನ ನೀಡಿದರು. ದೇವರು ನಮಗೆ ಕೊಟ್ಟಿರುವ ಪ್ರಕೃತಿ, ಪೂರ್ವಿಕರು ಕೊಟ್ಟಿರುವ ಸಂಸ್ಕೃತಿ ಇವೆರಡನ್ನು ಉಳಿಸಿಕೊಳ್ಳಬೇಕು. ಇವನ್ನು ನಾವು ಸೃಷ್ಟಿ ಮಾಡಿದ್ದಲ್ಲ, ಬದಲಾಗಬೇಕಾದದ್ದು ವಿಕೃತಿ ಎಂದು ನುಡಿದರು. ಮಗು ತಾಯಿಯ ಹಾಲು ಕುಡಿಯುವುದು ಸಂಸ್ಕೃತಿ. ಶರಾವತಿ ನದಿಯ ನೀರನ್ನು ಕೃಷಿಗೆ ಕುಡಿಯಲು ಬಳಸುವುದು ಸಂಸ್ಕೃತಿ. ನದಿಯನ್ನು ಶೋಷಣೆ ಮಾಡುವುದು ವಿಕೃತಿ. ತಾಯಿಯ ರಕ್ತ ಕುಡಿದಂತೆ ಎಂದು ನುಡಿದರು. ಪ್ರಕೃತಿ ನಾಶ ಮಾಡುವ ಎಲ್ಲಾ ಯೋಜನೆಗಳು ಉತ್ತರ ಕನ್ನಡಕ್ಕೆ ಬರುತ್ತವೆ. ಜನರ ಅಭಿಪ್ರಾಯ ಕೇಳುವ ವ್ಯವಧಾನ ಯಾರಿಗೂ ಇಲ್ಲ. ಇಲ್ಲಿಯ ಪರಿಸರ ಧಾರಣೆ ಶಕ್ತಿ ಎಷ್ಟು ಎಂಬ ಮಾನದಂಡವಿಲ್ಲ ಎಂದು ನುಡಿದರು. ಉತ್ತರ ಕನ್ನಡಕ್ಕೆ ಜನರ ಜೀವನಕ್ಕೆ ಏನು ಬೇಕೋ ಆ ಯೋಜನೆಗಳು ಬರಲಿ. ಜಿಲ್ಲೆಯನ್ನು ಹಿಂಡಿ ರಸವನ್ನು ಬೇರೆ ಎಲ್ಲಿಗೋ ತೆಗೆದುಕೊಂಡು ಹೋಗುವ ಯೋಜನೆ ಬೇಡ. ಪ್ರಕೃತಿಗೆ ಮತ್ತು ಸಂಸ್ಕೃತಿಗೆ ಹಾನಿ ಮಾಡುವ ಯಾವುದೇ ಯೋಜನೆಗೆ ರಾಮಚಂದ್ರಾಪುರ ಮಠದ ವಿರೋಧವಿದೆ ಎಂದು ನುಡಿದರು. ಯೋಜನೆ ನಿಲ್ಲಿಸಲು ಎಲ್ಲರೂ ಒಂದಾಗಬೇಕು. ನಮ್ಮಲ್ಲಿ ಒಡುಕು ಬರಬಾರದು. ಎಲ್ಲರೂ ಸೇರಿ ಹೋರಾಟ ಮಾಡೋಣ ಎಂದು ನುಡಿದರು. ನಾರಾಯಣ ಗುರು ಶಕ್ತಿ ಪೀಠದ ಡಾ ಪ್ರಣವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ನ್ಯಾಯಾಲಯದ ಮುಖಾಂತರ ಹಾಗೂ ದೈಹಿಕವಾಗಿ ಹೋರಾಟದಲ್ಲಿ ಜನರ ಜೊತೆಗೆ ಇರುತ್ತೇನೆ. ಅವೈಜ್ಞಾನಿಕವಾದ ಈ ಯೋಜನೆ ನಿಲ್ಲಬೇಕು. ಎಲ್ಲಾ ಸಮಾಜದವರು ಬೆಂಬಲ ಕೊಡಬೇಕು ಎಂದು ನುಡಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳು ನಡೆಯುತ್ತಿವೆ. ಇದಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾರಣರು ಎಂದ ಶ್ರೀಗಳು ಶೀರೂರು ಗುಡ್ಡ ಕುಸಿತ ಪ್ರಕರಣವನ್ನು ಪ್ರಸ್ತಾಪಿಸಿದರು. ಸಚಿವ ಮಂಕಾಳ್ ವೈದ್ಯರು ಯಾವುದೇ ಕಾರಣಕ್ಕೂ ಈ ಯೋಜನೆ ನಡೆಯಲು ಬಿಡುವುದಿಲ್ಲ, ನಡೆದರೆ ಆ ಸ್ಥಾನದಲ್ಲಿ ಇರುವುದಿಲ್ಲ ಎಂದು ವೇದಿಕೆಯಲ್ಲಿ ಘೋಷಣೆ ಮಾಡಬೇಕು ಎಂದು ನುಡಿದರು. ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ದೇವಸ್ಥಾನದ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಪರಿಸರ ಹಾನಿ, ಜನಜೀವನ ಅಸ್ತವ್ಯಸ್ತ, ಪ್ರಾಣಿ ಸಂಕುಲದ ನಾಶ ಆಗುವುದು. ಯಾವುದೇ ಕಾರಣಕ್ಕೂ ಯೋಜನೆ ಆಗಬಾರದು ಎಂದು ನುಡಿದರು. 18,000 ಟನ್ ಸ್ಫೋಟಕ ಬಳಸಿ ಭೂಗತವಾಗಿ 500 ಮೀಟರ್ ಕೆಳಗೆ ಗೇರುಸೊಪ್ಪ ಡ್ಯಾಂನಿಂದ ತಲಕಡಲೆ ತನಕ 130 ಅಡಿ ಸುತ್ತಳತೆಯ ಸುರಂಗ ಕೊರೆಯುವ ಈ ಯೋಜನೆ ಮಾಡುವುದಾದರೆ ನನ್ನೆದೆಯ ಮೇಲೆ ಮಾಡಿಕೊಂಡು ಹೋಗಲಿ ಎಂದು ನುಡಿದರು. ಸಚಿವ ಮಂಕಾಳ್ ವೈದ್ಯರು ಈ ಯೋಜನೆಯನ್ನು ನಿಲ್ಲಿಸಿ ಜನರ ಪ್ರೀತಿಗೆ ಪಾತ್ರರಾಗಿ ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಶರಾವತಿ ನದಿಯಿಂದ ಈ ಯೋಜನೆ ಜಾರಿಯಾದಲ್ಲಿ ಭಟ್ಕಳ, ಹೊನ್ನಾವರ, ಕುಮಟಾ ತಾಲೂಕಿನ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ, ಮೀನುಗಾರರು, ಕೃಷಿಕರಿಗೂ ತೊಂದರೆಯಾಗಲಿದೆ. ಯೋಜನೆ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣವೇ ಮುಖ್ಯಮಂತ್ರಿಗೆ, ಇಂಧನ ಮಂತ್ರಿಗೂ ಸಮಸ್ಯೆ ಬಗ್ಗೆ ಅರಿವು ಮೂಡಿಸಿದ್ದೇನೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಈ ಯೋಜನೆ ವಿಧಾನಸಭೆಯಲ್ಲೇ ಘೋಷಣೆಯಾಗಿದೆ. ಜಿಲ್ಲೆಯ 6 ಜನ ಶಾಸಕರು ಇದ್ದರು. 15 ದಿನ ಮಾತನಾಡಲು ಅವಕಾಶವಿತ್ತು. 6 ಜನರಲ್ಲಿ ಯಾವ ಶಾಸಕರು ಮಾತನಾಡಿಲ್ಲ. ಯೋಜನೆಗೆ ತಡೆ ನೀಡಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದಿಸುತ್ತೇನೆ ಎಂದರು. ಶಾಸಕ ದಿನಕರ ಶೆಟ್ಟಿ ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಯಾದರೆ ಉಪ್ಪು ನೀರು ಕುಡಿಯಬೇಕಾಗುವುದು. ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಈ ಯೋಜನೆ ಬೇಡ ಎಂದು ಮಂಡಿಸಿದ್ದೇನೆ. ಜನ ಎಚ್ಚೆತ್ತು ಹೋರಾಟಬೇಕು. ಜನರ ಹೋರಾಟದ ಜೊತೆಗೆ ನಾನಿರುತ್ತೇನೆ ಎಂದರು. ಶರಾವತಿ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಕೊಚ್ರೇಕರ್ ಮಾತನಾಡಿ, ಅವೈಜ್ಞಾನಿಕ, ಅಪಾಯಕಾರಿ ಯೋಜನೆ ಬಗ್ಗೆ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಲಕ್ಷಾಂತರ ಕುಟುಂಬಗಳನ್ನು ಬೀದಿಗೆ ತರಲಿದೆ ಎಂದರು. ಮಾಜಿ ಸಚಿವ ಶಿವಾನಂದ ನಾಯ್ಕ್, ಮಾಜಿ ಶಾಸಕ ಜೆಡಿ ನಾಯ್ಕ್, ಸುನಿಲ್ ನಾಯ್ಕ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗೌಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ, ಮುಖಂಡ ಜಿಎನ್ ಗೌಡ, ಟಿಟಿ ನಾಯ್ಕ್, ಮಾಸ್ತಪ್ಪ ನಾಯ್ಕ್, ಮಂಗಲ್ದಾಸ್ ನಾಯ್ಕ್ ಮತ್ತಿತರರು ಮಾತನಾಡಿದ್ದರು. ವೇದಿಕೆಯಲ್ಲಿ ಬಿಜೆಪಿ ಮಂಕಿ ಮಂಡಲದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್, ಹೊನ್ನಾವರ ಬಿಜೆಪಿ ಮಂಡಲದ ಅಧ್ಯಕ್ಷ ಯೋಗೇಶ್ ಮೆಸ್ತಾ, ಬಿಜೆಪಿ ಮುಖಂಡ ಈಶ್ವರ್ ನಾಯ್ಕ್ ಮುರುಡೇಶ್ವರ್, ಗೋವಿಂದ ನಾಯ್ಕ್ ಭಟ್ಕಳ್, ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು.